ನಾವು ಕೆಲವೆಲ್ಲ ಪ್ರಯೋಗಗಳಿಗೆ, ಪ್ರಾಚೀನರು ಹೇಳಿದಂಥ ಪ್ರಯೋಗಗಳಿಗೆ ಒಡ್ಡಿಕೊಳ್ಳುವುದಕ್ಕೋಸ್ಕರ ಏನೋ ಪ್ರಯತ್ನ ಮಾಡ್ತಾರೆ. ಆದರೆ ಈ ಸೂಕ್ಷ್ಮಗಳನ್ನು ಗಮನಿಸದೇ ಹೋದಾಗ ಅದರ ನಿಜವಾದ ಫಲವನ್ನು ಪಡೆಯುವಲ್ಲೂ ನಾವು ಸೋಲುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನಾವು ಪ್ರಯೋಗ ಮಾಡಿದೆವು, ಅದರಿಂದ ಏನೂ ನಮಗೆ ಲಾಭ ಆಗಲಿಲ್ಲ, ಅದರಿಂದಾಗಿ ಹಿಂದಿನವರು ಹೇಳಿದ್ದೆಲ್ಲ ವ್ಯರ್ಥ, ಹಾಗೆ ಒಂದೇ ಸರ್ತಿಗೆ ತೀರ್ಮಾನಕ್ಕೆ ಬರಬೇಡಿ. ಅದಕ್ಕಿರುವ ಕೆಲವು ನಿಯಮಗಳು. ಈಗ ಯಜ್ಞದಲ್ಲಿ ಆಹುತಿಗಳನ್ನು ಕೊಡುವಾಗ ಇಂಥದ್ದೇ ತುಪ್ಪವನ್ನು, ಇಂಥದ್ದೇ ಕಟ್ಟಿಗೆಯನ್ನು, ಇಂಥದ್ದೇ ದಿಕ್ಕಿನಲ್ಲಿ, ಇಂಥದ್ದೇ ಮಂತ್ರಗಳಿಂದ, ಇಂಥದ್ದೇ ಹೊತ್ತಿನಲ್ಲಿ, ಹೀಗೆಲ್ಲ ನಿಯಮಗಳಿಟ್ಟುಕೊಂಡು ಮಾಡಿದ ಯಜ್ಞದಿಂದ ಖಂಡಿತ ಪ್ರಕೃತಿಗೆ ಹಾನಿಕಾರಕವಾದ, ನಾವು ಅದನ್ನು ಹೊಗೆ ಅಂತನ್ನುವ ಶಬ್ದದಿಂದ ಅರ್ಥ ಆಗುವುದಕ್ಕೆ ಹೇಳುವುದಾದರೆ ಅದು ಯಾವತ್ತೂ ಹಾನಿಕಾರಕ ಆಗುವುದಿಲ್ಲ. ಅಂದರೆ ಇದು ನಮ್ಮ ಹಿಂದಿನವರಿಗೆ ಪ್ರಕೃತಿಗೆ ಒಂದು ಅನುಕೂಲವಾದ ಸ್ಥಿತಿಯಲ್ಲಿ ಘೃತ ಧೂಮಾದಿವಾಸನಂ ಅಂತ ಒಂದು ವ್ಯವಸ್ಥೆಯೇ ಇದೆ. ಈ ಕಾಡಿನಲ್ಲಿ ಅಥವಾ ಉದ್ಯಾನದಲ್ಲಿ ರೋಗಗಳು ಬಂದಿದ್ದರೆ ಮರಕ್ಕೆ, ಅಲ್ಲೊಂದು ಯಜ್ಞ ಮಾಡಿ ಆ ಯಜ್ಞದಿಂದ ಹೊಗೆ ಏನು ಬರುತ್ತೆ ಅದು ಇಡೀ ಆ ಮರದ ಪರಿಸರದ ಎಲ್ಲ ಗಿಡಗಳಿಗೂ ಕೂಡ, ಮರಗಳಿಗೂ ಕೂಡ ರೋಗ ಪರಿಹಾರ ಆಗಿ ಮತ್ತೆ ಮೊದಲಿನಂತೆ ಚೆನ್ನಾಗಿ ಚಿಗುರಡೆದು ಅದು ಹೂ ಬಿಡ್ಲಿಕ್ಕೆ ಶುರು ಮಾಡುತ್ತೆ. ಹೊಗೆ ಬರಬೇಕು ಅದಕ್ಕೆ. ಅಂದರೆ ಈ ಥರದ್ದು ಏನೇನೋ ಪ್ರಯೋಗಗಳನ್ನು ಹೇಳ್ತಾರೆ. ಅಂದರೆ ಇದೆಲ್ಲವೂ ಕೂಡ ಪ್ರಕೃತಿಗೆ ಪೂರಕವಾಗಿರುವಂಥದ್ದು ಹೊರತು ನಾವು ಸುಡುವಂಥ ಪದಾರ್ಥ ಈ ಪ್ಲಾಸ್ಟಿಕ್ಕು, ಟಯರು ಅಥವಾ ಈ ಥರದ ಏನೇನು ಅತ್ಯಂತ ಮನುಷ್ಯನ ಉಪಯೋಗದಿಂದಾಗಿ ಪ್ರಕೃತಿಗೆ ಹಾಳಾಗುವಂತಹ ವಸ್ತುಗಳೇನಿದೆಯೋ ಇದರಿಂದ ಸಿಗುವಂಥ ಹೊಗೆಗೂ ಶಾಸ್ತ್ರೀಯವಾಗಿ ಪ್ರಾಕೃತಿಕವಾಗಿ ಸಿಗುವಂಥ ಪದಾರ್ಥದ ಹೊಗೆಗೂ ವ್ಯತ್ಯಾಸ ಇದೆ. ಕಾರ್ಬನ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಕಾರ್ಬನ್ ಖಂಡಿತ ಎಲ್ಲದರಲ್ಲೂ ಸುಡುವಾಗ ಬಂದೇ ಬರುತ್ತೆ. ಆದರೆ ಅದರಿಂದ ಆಗುವ ಕೆಲವು ಸಂಯೋಜನೆಗಳೇನಿವೆ ಇದು ಪ್ರಕೃತಿಗೆ ಹಾನಿ ಮಾಡದಂಥ ಸ್ಥಿತಿಯಲ್ಲಿಯ ಚಿಂತನೆಯನ್ನು ನಮ್ಮ ಪ್ರಾಚೀನರು ಯಜ್ಞದ ಸ್ವರೂಪದಲ್ಲಿ ಹೇಳಿದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಅವರ ಕಾಳಜಿ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಮುಂದೆ ಅದೇ ರೀತಿಯ ಮತ್ತೊಂದು ಸಂಗತಿಗಳನ್ನು ಹೇಳ್ತಾ ಇಲ್ಲಿ ಮಧ್ಯದಲ್ಲಿ ಅನೇಕ ಸ್ತೋತ್ರಗಳು ಬರ್ತಾವೆ. ಭಗವಂತನ ಸ್ತೋತ್ರ ವಿಷ್ಣು ಸ್ತುತಿಯಾಗಿ ಬರುತ್ತೆ. ಅದರ ಮಧ್ಯದಲ್ಲಿ ಒಂದು ರುದ್ರನ ಸ್ತೋತ್ರವು ಮಾತಾಡ್ತಾರೆ. ಅಂದರೆ ಆ ಸ್ತೋತ್ರದ ಸ್ವರೂಪ ನಾವು ರುದ್ರ ಪ್ರಶ್ನದಲ್ಲಿ ಏನೇನು ಸ್ಥೇನಾನಾಂ ಪತಯೇ ನಮಃ ಇತ್ಯಾದಿಗಳನ್ನು ಕೇಳ್ತೇವೆ. ಅಂತಹ ಎಲ್ಲ ಮಾತುಗಳಿಗೆ ವ್ಯಾಖ್ಯಾನ ಇದ್ದಂತೆ ಇಲ್ಲಿಯ ಸ್ತೋತ್ರಗಳ ಮಾತು ಬರ್ತಾವೆ. ನಮಸ್ತೆ ಧ್ಯಾನ ಸಂಸ್ಥಾಯ ಧ್ಯಾನಗಮ್ಯಾಯತೆ ನಮಃ, ನಮಸ್ತೆ ಜ್ಞಾನ ಸಂಸ್ಥಾಯ ಜ್ಞಾನಗಮ್ಯಾಯತೆ ನಮಃ, ಏನೇದಂ ವಿಶ್ವಮಖಿಲಂ ಚರಾಚರ ವಿರಾಜಿತಂ ವರ್ಷೇವಾಭ್ರೇಣ ಜನಿತಂ ಪ್ರಧಾನ ಪುರುಷಾತ್ಮನ ನತೋಸ್ಮಿತೆ ಯೋಗಿನತಾಂಘ್ರಿಪದ್ಮ ಸರ್ವಾಂತರಾತ್ಮಾನಂ ಅರೂಪಮೀಶಂ ಸ್ವತಂತ್ರಮೇಕಂ ಗುಣಿನಾಂ ಗುಣಂಚ ನಮಾಮಿ ಭೂಯಃ ಪ್ರಣಮಾಮಿ ಭೂಯಃ. ಹೀಗೆ ಕಪರ್ದಿನೇ ನಮಸ್ತುಭ್ಯಂ ಸದ್ಯೋ ಜಾತಾಯ ವೈ ನಮಃ ಭವೋದ್ಭವಾಯ ಶುದ್ಧಾಯ ಜ್ಯೇಷ್ಠಾಯ ಚ ಕನೀಯಸೆ ಮನ್ಯವೇ ಚ ಇಶೇ ರಾತ್ ತ್ರಯ್ಯಾಹ ಪತಯೇ ಯಜ್ಞತಂತವೇ ಅಂತ ಹೀಗೆ ಒಂದು ಯಜ್ಞದ ಸ್ವರೂಪದಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ನಿಯಂತ್ರಿಸುವ ಶಕ್ತಿಯಾಗಿ ಜಗತ್ತೇ ಒಂದು ದೊಡ್ಡ ಕುಂಡವೆನಿಸಿದಾಗ ಸೃಷ್ಟಿ ಎನ್ನುವಂತಹ ಮಹಾಯಜ್ಞದಲ್ಲಿ ಉಪಯೋಗಿಸಲ್ಪಡುವಂತಹ ಪ್ರತಿಯೊಂದು ಸೊತ್ತುಗಳು ಸಮಿಧೆಗಳಾಗಿ ಬರುವಾಗ ಅಲ್ಲಿ ಕಾಲಗಳೇ ಅನೇಕ ರೀತಿಯ ಭಾಗಗಳಾಗಿ ಒಂದೊಂದು ಸಂಬಂಧ ಪುರುಷ ಸೂಕ್ತದಲ್ಲಿ ಹೇಳುವಾಗ ಶರತ್ ಹವಿಹಿ ಅನ್ನುವ ಶಬ್ದವನ್ನು ಬಳಸ್ತಾರೆ. ಗ್ರೀಷ್ಮ ಅನ್ನುವಂಥದ್ದು ಆಜ್ಯ ಇದ್ದ ಹಾಗೆ, ಶರತ್ಕಾಲ ಅನ್ನೋದು ಹವಿಸ್ಸು ಇದ್ದ ಹಾಗೆ, ಹೀಗೆ ಒಂದು ಮಹಾಕಾಲ ಯಜ್ಞವನ್ನು ಚಿಂತಿಸುವಾಗ ಏನೇನು ಸ್ವರೂಪಗಳನ್ನು ಹೇಳ್ತಾರೋ ಅದರ ಚಿಂತನೆಯನ್ನು ಈ ಪದ್ಯದಲ್ಲಿ ಮಾಡ್ತಾ ಹೀಗೆ ಸ್ತೋತ್ರಗಳನ್ನು ಹೇಳ್ತಾರೆ. ಅದರ ಜೊತೆಗೆ ಪ್ರತಿ ಪೌರ್ಣಮಿಯಲ್ಲಿ ಮಾಡುವಂತಹ ವ್ರತ ಅದು ಪ್ರತಿ ಮಾಸದಿಂದ ಅಂದರೆ ಮಾರ್ಗಶೀರ್ಷದಿಂದ ಹಿಡಿದು ಕಾರ್ತಿಕದ ತನಕ, ಮಾರ್ಗಶೀರ್ಷಕ್ಕೆ ಶುರುವಾಗುವಾಗ ಕೇಶವ ಅಂತ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಕೃಷ್ಣನು ಹೇಳಿಕೊಂಡ ರೀತಿಯಲ್ಲಿ ಅಲ್ಲಿಂದ ಶುರುವಾಗಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ. ಅದರಲ್ಲಿ ದಾಮೋದರ ಅಂತ ಬಂದಾಗ ಕಾರ್ತಿಕ ದಾಮೋದರ ಅಂತ ನಾವು ಹೇಳೋದು ಕೇಳ್ತೀವಿ. ಹಾಗೆ ಪ್ರತಿಯೊಂದು ಮಾಸದಲ್ಲೂ ಆಯಾ ಮಾಸಕ್ಕೆ ಸಂಬಂಧಪಟ್ಟಂತೆ ಮಾರ್ಗಶೀರ್ಷದಲ್ಲಿ ಕೇಶವನನ್ನು ಚಿಂತಿಸಿ ಆ ವ್ರತವನ್ನು ಆಚರಿಸುವುದು, ಕೊನೆಗೆ ಕಾರ್ತಿಕದಲ್ಲಾಗುವಾಗ ದಾಮೋದರನ್ನು ಚಿಂತಿಸಿ ಕರ್ಮವನ್ನು ಅನುಷ್ಠಾನ ಮಾಡುವುದು. ಹೀಗೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಉಪವಾಸ ಇದ್ದು ಮಾಡುವಂಥದ್ದು. ಪಾಡ್ಯದ ದಿವಸ ಭಗವಂತನಿಗೆ ಆ ಯಜ್ಞದ ಮೂಲಕ ಬಹಳ ಮುಖ್ಯವಾಗಿ ಪ್ರತಿ ಮಾಸದಲ್ಲೂ ಒಂದೊಂದು ಪದಾರ್ಥದ ವಿಶೇಷತೆಯನ್ನು ಹೇಳ್ತಾರೆ. ಎಳ್ಳು, ತುಪ್ಪ, ಹವಿಸ್ಸು, ಚರು, ಇದು ಮೂರು ಪ್ರಧಾನ.
ಇದೇ ಕೆಲವೊಮ್ಮೆ ಒಂದು ಸ್ವಲ್ಪ ಒಂದು ದ್ರವ್ಯ ಆಚೆ ಈಚೆ ಆಗುವ ಹಾಗೆ ಇದರ ಮಹತ್ವವನ್ನು ಹೇಳಿ ಆ ರೀತಿ ಯಜ್ಞದ ಮೂಲಕ ಭಗವಂತನನ್ನು ಆರಾಧಿಸುವಾಗ ನಮೋ ದಾಮೋದರಾಯೇತಿ ಸ್ನಾಪಯೇದ್ ಭಕ್ತಿಭಾವನಃ ಅಷ್ಟೋತ್ತರ ಶತಂ ಹುತ್ವ ಮಧು ಆಜ್ಯಾಕ್ತ ತಿಲಾಹುತೀ. ಮಧು ಜೇನು ಮತ್ತು ತುಪ್ಪದ ಮಿಶ್ರಣದಿಂದ ಕೂಡಿದಂತಹ ಎಳ್ಳನ್ನು ಅಗ್ನಿಯಲ್ಲಿ 108 ಬಾರಿ ಈ ದಾಮೋದರ ಶಬ್ದದಿಂದ ಆಹುತಿಯನ್ನು ಕೊಟ್ಟು ಪೂಜೆಯನ್ನು ನಡೆಸಿ ಭಗವಂತನಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡುವುದು ಅಂತ ಹೀಗೆ ಮತ್ತೆ ಉಳಿದಂತೆ ಸಾಮಾನ್ಯವಾದ ಪಾರಣೆಯ ಕ್ರಮದಲ್ಲಿ ಸಜ್ಜನರನ್ನು ಕರೆದು ಉಣಿಸಿ ಆ ಮೂಲಕ ಕೃಷ್ಣಾರ್ಪಣ ಬಿಡುವಂಥದ್ದನ್ನು ಹೇಳಿ ಅದರ ಜೊತೆಗೆ ತ್ರಿಕಾಲ ವ್ರತದ 3 ಹೊತ್ತಿನಲ್ಲೂ ನಡೆಸುವಂತಹ ಪೂಜೆಯನ್ನು ಕೂಡ ಹೇಳುತ್ತಾರೆ. ಅದು ಕೂಡ ಕಾರ್ತಿಕದಿಂದ ಅಂದರೆ ಮಾರ್ಗಶೀರ್ಷದಿಂದ ಕಾರ್ತಿಕದ ತನಕವೇ ಎಲ್ಲವನ್ನು ಕೂಡ ಅವರು ಹೇಳುವಾಗ ಮಾರ್ಗಶೀರ್ಷದಿಂದ ಶುರು ಕಾರ್ತಿಕದಿಂದ ಮುಕ್ತಾಯ. ನಮಗೆ ವರ್ಷ ಶುರುವಾಗುವಂಥದ್ದು ಚೈತ್ರದಿಂದ ಹಿಡಿದು ಅಂತನ್ನುವ ಕಾರಣ ಇದ್ದರೂ ಕೂಡ ವ್ರತಗಳಿಗೆ ಹೇಳುವಾಗ ಸಾಮಾನ್ಯವಾಗಿ ಈ ಕ್ರಮದಲ್ಲಿಯೇ ಶುರು ಮಾಡಿ ಮುಗಿಸುವುದು ಅಂತ ಬಂದಾಗ ಒಂದು ವರ್ಷದ ವ್ರತ ಅಂತ ಬಂದಾಗ ಹೀಗೆಯೇ ಅವರು ಹೇಳುತ್ತಾರೆ. ನಂತರ ನಿನ್ನೆ ನಾವು ಒಂದು ಕಥೆಯನ್ನು ಕೇಳಿದ್ವಿ. ಏನು ಅಂದರೆ ಏಕಾದಶಿ ವ್ರತವನ್ನು ಆಚರಿಸಿದವನ ಜೀವನದಲ್ಲಿ ಎಷ್ಟೆಲ್ಲ ಒಳಿತು ಉಂಟಾಯಿತು, ಅದಕ್ಕೆ ಅವನು ಹಿಂದಿನಿಂದ ಏನೇನು ನಡೆಸಿದ್ದ ಅಂತ ಹೀಗೆ ಹೇಳಿ ಅವನು ಅತ್ಯಂತ ಸದ್ವಿಚಾರಗಳನ್ನು ತಿಳಿದುಕೊಳ್ಳುವ ಬಯಕೆಯಿಂದ ಊರೂರು ಸುತ್ತುತ್ತಾ, ಅಂದರೆ ಗಾಲವನ ಮಗ ಭದ್ರಶೀಲ ಅಂತ ಅವನು ಹೀಗೆ ತನ್ನ ಹಿಂದಿನ ಜನ್ಮದ ಒಂದು ಅವ್ಯವಸ್ಥೆಯಿಂದ ಮಾಡಿದಂತಹ ಒಳ್ಳೆಯ ಕೆಲಸವೂ ಕೂಡ ಅವನಿಗೆ ಸುವ್ಯವಸ್ಥಿತವಾದಂತಹ ಬದುಕನ್ನು ಕಟ್ಟಿಕೊಟ್ಟಿತು ಅಂತ ಹೇಳ್ತಾ ಅವನು ತನಗೆ ಯಾರ್ಯಾರಿಂದ ಇಷ್ಟೆಲ್ಲ ಚಿಂತನೆ ಒದಗಿತು ಅಂತ ಹೇಳುವ ಮಧ್ಯದಲ್ಲಿ ವರ್ಣಾಶ್ರಮ ಧರ್ಮಗಳ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ. ಮನೆಗೆ ಬಂದಾಗ ಒಬ್ಬ ಗೃಹಸ್ಥನಾದವನು ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಅವನು ಯಾವತ್ತೂ ಕೂಡ ಅತಿಥಿರ್ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ಸತಸ್ಮೈ ದುಷ್ಕೃತಂ ದತ್ವ ಪುಣ್ಯಮಾದಾಯ ಗಚ್ಚತಿ. ಒಂದು ವೇಳೆ ಮನೆಗೆ ಬಂದ ಅತಿಥಿ ಯಾರು ಅಂತ ಕೇಳುವಾಗ ಅತಿ ಥಮ್ ಅತ್ಯಂತ ಹೆಚ್ಚು ಹಸಿವಾದವನು ಅಂತ ಅರ್ಥ. ಥಮ್ ಅಂದರೆ ಅನ್ನ ಉಣುವವನು ಅಂತ. ತುಂಬ ಅಂದರೆ ಮನೆಯಲ್ಲೆಲ್ಲ ಉಂಡು ಆಮೇಲೆ ಬೆರಳು ಗಲೀಜಾಗುತ್ತೆ ಅಂತ 2 ಕಾಳನ್ನು ತಿಂದು ಹೋಗೋರನ್ನು ಅತಿಥಿಗಳು ಅಂತ ಕರೆಯುವುದಿಲ್ಲ. ಹೊಟ್ಟೆ ತುಂಬ ತಿಂದು ಮನಸ್ಫೂರ್ತಿಯಾಗಿ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೋಗುವಷ್ಟು ಒಬ್ಬ ಹಸಿದಿದ್ದಾನೆ ಅನ್ನುವವನಿಗೆ ನೀವು ಊಟ ಹಾಕಿದ್ರಿ ಅಂತಾದರೆ ಅದು ಮತ್ತೆ ಒಂದದು. ಎರಡನೇದು ಅಲ್ಲಿ ಒಂದು ಮಾತು ಹೇಳ್ತಾರೆ, ಅವನ ಗೋತ್ರ ಗೊತ್ತಿರಬಾರ್ದು, ಅವನು ಎಲ್ಲಿಂದ ಅಂದರೆ ನಾಳೆ ನಾವು ಅವನಿಗೆ ಮನೆ ಕರೆದು ಊಟ ಹಾಕಿದೆ ಅವನು ಯಾವಾಗ ಕರೀತಾನೆ ಅಂತ ಕಾಯುವ ಹಾಗಿರಬಾರ್ದು. ಅದು ಅವನಿಗೆ ಊಟ ಹಾಕಿದ ಮೇಲೆ ಆ ಊಟ ಮುಗಿದೋಯ್ತು, ಅದರ ಲೆಕ್ಕಾಚಾರ ಇಟ್ಟು ನಾವು ಇಷ್ಟೆಲ್ಲ ಅವರನ್ನು ಕರೆದು ಊಟ ಹಾಕ್ತೇವೆ, ಅವ್ರು ಒಂದು ದಿವಸ ನಮ್ಮನ್ನು ಊಟಕ್ಕೆ ಕರೆಯಲ್ಲ. ಆ ಯೋಚನೆ ಮಾಡಿದರೆ ಆತಿಥ್ಯದ ಅರ್ಥವೇ ಹೋಯಿತು. ಆತಿಥ್ಯ ಮಾಡುವುದು ಅವರು ಬರಬೇಕಷ್ಟೇ, ನಮ್ಮ ಮನೆಯಲ್ಲಿ ಬಂದು ಉಣ್ಣು. ಯಾಕೆ ಹಾಗೆ ಅಂದರೆ ಒಂದು ವೇಳೆ ಹಾಗಿರುವ ಅತಿಥಿಗೆ ಸರಿಯಾದ ರೀತಿಯಲ್ಲಿ ಅನ್ನವನ್ನು ನೀಡದೆ ನೇರ ನಮ್ಗೆ ಊಟ ಹಾಕಲಿಕ್ಕಾಗಲಿಲ್ಲ, ಕನಿಷ್ಠ ಪಕ್ಷ ಒಂದು ತ್ರಿಷೆಗಾದರೂ ಕೊಟ್ಟು ಏನಾದರೂ ಆ ಕ್ಷಣದ ಹಸಿವನ್ನು ನೀಗಿಸಿದ ಮಾತ್ರದಲ್ಲಿ ಅವನಿಗೆ ಹೇಳುವಾಗ ಅವನು ಪೂರ್ತಿ ಕೆಚ್ಚಲಿನಲ್ಲಿ ಹಾಲನ್ನು ಇಳಿಸಿ ಹೋಗ್ತಾನೆ ಅಂತ ಹೇಳೋದು ಆ ಅತಿಥಿ. ಆದರೆ ಒಂದು ವೇಳೆ ಆ ಅತಿಥಿಯನ್ನು ಗೌರವಿಸದೆ ಹೋದರೆ ಭಗ್ನಾಶಃ, ಒಂದು ವೇಳೆ ಅವನಿಗೆ ತುಂಬ ಹಸಿವಾಗ್ತಾ ಇತ್ತು, ಏನಾದರೂ ಸಿಗುತ್ತೆ ಅಂತ ಯೋಚನೆ ಮಾಡಿದ, ಅಥವಾ ಬ್ಯಾರಿಕೆ ಆಗಿತ್ತು ನೀರು ಸಿಗುತ್ತೆ ಅಂತ ಬಯಸಿದ, ಅಂಥ ಸ್ಥಿತಿಯಲ್ಲಿ ಅವನು ಮನಸ್ಸಿನಲ್ಲೇ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ ಅಂದರೆ ಗೃಹಾತ್ ಪ್ರತಿನಿವರ್ತತೆ, ಅವಮಾನ ಮಾಡಬೇಕು ಆಗಿಲ್ಲ. ಸತಸ್ಮೈ ದುಷ್ಕೃತಂ ದತ್ವ, ಹಾಗೆ ಹಸಿದು ಹೋದವನು ಅವನು ಮಾಡಿದ ಎಲ್ಲ ದುಷ್ಕರ್ಮದ ಫಲವನ್ನು ಈ ಯಜಮಾನನ ಮನೆಯಲ್ಲಿ ಬಿಡುತ್ತಾನೆ. ಈ ಮನೆಯಲ್ಲಿ ಆದಂತಹ ಪುಣ್ಯಮಾದಾಯ ಗಚ್ಚತಿ, ಈ ಮನೆಯಲ್ಲಾದ ಒಳಿತಿನ ಎಲ್ಲ ಫಲಗಳನ್ನು ಹೊತ್ತುಕೊಂಡು ಹೋಗ್ತಾನೆ. ಯಾಕೆಂದರೆ ಅವನು ಆ ಹೊತ್ತಿನಲ್ಲಿ ಹಸಿದು ಹಾಗೆ ಹೊರಟು ಹೋದ್ನಲ್ವ. ಹೋಗುವಾಗ ಆ ಅಗ್ನಿ ಅವನಲ್ಲಿ ಆ ಮನೆಯಲ್ಲಿರುವಂತಹ ಎಲ್ಲ ಪುಣ್ಯವನ್ನು ಸ್ವೀಕರಿಸುತ್ತೆ. ಆ ಮನೆಗೆ ತಾನು ಮಾಡಿದ ಅಲ್ಲಿಯ ತನಕದ ಎಲ್ಲ ಕೆಡುಕಿನ ಫಲವನ್ನು ಇತ್ತು ಅಲ್ಲಿಂದ ಸಾಗಿಬಿಡುತ್ತೆ. ಅದು ಅಗ್ನಿಯ ಸಾಮರ್ಥ್ಯ ಅಂತ ಹೀಗೆ ಹೇಳಿ ಮಾಡಬೇಕಾದ 5 ಯಜ್ಞಗಳ ಅನಿವಾರ್ಯತೆಯನ್ನು ಈ ಮುಂದೆ ಹೇಳ್ತಾರೆ. ಪಂಚಯಜ್ಞ ಪರಿತ್ಯಾಗಿ ಬ್ರಹ್ಮಹೇತ್ಯುಚ್ಯತೆ ಬುಧೈಹಿ. ಈ ಪಂಚಯಜ್ಞವನ್ನು ಯಾರು ತೊರೆಯುತ್ತಾನೋ ಅವನು ಮತ್ತೆ ಪ್ರತ್ಯೇಕವಾಗಿ ಪರಮಾತ್ಮನನ್ನು ಕರೆದು ತಲೆ ಕಡಿಬೇಕಾಗಿಲ್ಲ. ಅವನು ಇಷ್ಟು ಮಾಡಿದಾಗಲೇ ಪರಮಾತ್ಮನನ್ನು ಕರೆದು ಅವನನ್ನು ನಾಶ ಮಾಡ್ತೇನೆ ಅಂತ ಹೊರಟ ಹಾಗೆ. ಅಥವಾ ಅವನು ಮಾಡುವ ಕೆಲಸ ನಾನು ಮಾಡುವುದು ಅಂತ ಹೇಳಿದರೂ ಅದು ಬ್ರಹ್ಮಃ ಅಂದರೆ ಒಬ್ಬ ವ್ಯಕ್ತಿಯನ್ನು ತಂದು ಹಾಳು ಮಾಡಬೇಕಾಗಿಲ್ಲ, ನಾಶ ಮಾಡಬೇಕಾಗಿಲ್ಲ.
ಭಗವಂತ ಮಾಡುವ ಕ್ರಿಯೆಯನ್ನು ನಾನು ಮಾಡುವುದು, ಭಗವಂತನ ಹೆಸರನ್ನು ನನ್ನ ಹೆಸರು, ಭಗವಂತನ ಗುಣವನ್ನು ನನ್ನ ಗುಣ, ನಾನು ಭಗವಂತನಿಗೆ ಸಮ ಅಥವಾ ನಾನು ಭಗವಂತನನ್ನು ಮೀರುವವ ಅನ್ನುವ ಈ ಯಾವುದೇ ಥರದ ಮನಸ್ಥಿತಿಯಿಂದ ಅದನ್ನು ತನ್ನ ವಶದಲ್ಲಿದೆ ಅಂತ ಭಾವಿಸಿ ನಡೆದುಕೊಳ್ಳುವ ಪ್ರಯತ್ನ ಮಾಡಿದಾಗ ಅದು ದೊಡ್ಡ ದೋಷ ಅಂತ ಲೆಕ್ಕ. ಅಂಥದ್ದೇ ದೋಷಕ್ಕೆ ಈ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದಾಗ ಏನದು? ದೇವಯಜ್ಞ, ಭೂತಯಜ್ಞ, ಪಿತೃಯಜ್ಞ ತಥೈವ ಚ ನೃಯಜ್ಞೋ ಬ್ರಹ್ಮಯಜ್ಞಶ್ಚ ಪಂಚಯಜ್ಞಾನ್ ಪ್ರಚಕ್ಷತೆ. ನಿತ್ಯ ಮನೆಯಲ್ಲಿ ಒಂದು ದೇವತಾ ಅರ್ಚನೆ, ಮನೆಯಲ್ಲಿ ಉಳಿದಂತೆ ನಾವು ವಾಸ ಮಾಡಲಿಕ್ಕೆ ಆಗುವಾಗ ಮನೆಯಲ್ಲಿರುವ ಪರಿಸರದ ಅನೇಕ ಮರಗಿಡಗಳನ್ನು ಕತ್ತರಿಸಿರ್ತೇವೆ, ಬಂಡೆಗಳನ್ನು ಒಡೆದಿರ್ತೇವೆ, ನೆಲವನ್ನು ಅಗೆದಿರ್ತೇವೆ. ಆ ಪ್ರದೇಶದಲ್ಲಿರುವ ಎಷ್ಟೋ ಜೀವಿಗಳಿಗಿರುವ ಆಶ್ರಯವನ್ನು ನಿರಾಶ್ರಿತರನ್ನಾಗಿಸಿರ್ತೇವೆ. ಅಂತಹ ಎಲ್ಲ ಪ್ರಾಣಿಗಳಿಗೂ ನಿತ್ಯದಲ್ಲಿ ಮನೆಯಲ್ಲಿ ಉಣುವ ಮುನ್ನ ಅತಿಥಿಗಳನ್ನು ಕಾಯುವುದು ಹೇಗೆ ಒಂದು ಕ್ರಮವೋ, ಹಾಗೆ ಮನೆಯ ಮುಂದೆ ಒಂದಿಷ್ಟು ಯಾವುದಾದ್ರೂ ಪ್ರಾಣಿ, ಅದು ಇಂಥದ್ದೇ ಅಂಥದ್ದೇ ಅಂತಲ್ಲ, ಯಾವ ಪ್ರಾಣಿಗೆ ಯಾವ ಆಹಾರದಿಂದ ಸಂತೋಷ ಆಗುತ್ತೋ, ನಮ್ಮ ಮನೆಯ ಸುತ್ತ ಓಡಾಡುತ್ತೆ ಅಂತಿದ್ರೆ ಅದಕ್ಕೆ ಒಂದಿಷ್ಟು ಪದಾರ್ಥವನ್ನು, ಆಹಾರ ದ್ರವ್ಯವನ್ನು ಇತ್ತು ಅದನ್ನು ಬಲಿಹರಣ ಅಂತ ಒಂದು ಕ್ರಮದಲ್ಲಿ ಹೇಳುತ್ತಾರೆ. ಬಲಿಹರಣ ಮಾಡ್ತಾ ಅದನ್ನು ತಗೊಂಡೋಗಿ ಹೊರಗೆ ಎಲೆಯನ್ನು ಇಡುವಂಥದ್ದು ಅಂತ, ಅದು ಭೂತಯಜ್ಞ. ಇನ್ನು ನಮ್ಮ ಪೂರ್ವಜರನ್ನು ಸ್ಮರಿಸಿ ಅವರು ಕೊಟ್ಟ ಸಂಸ್ಕಾರವನ್ನು ಮನೆಯಲ್ಲಿ ಉಳಿಸ್ತಾ ಇದ್ದೇವೆ ಅನ್ನುವ ನೆಪವನ್ನು ಇಟ್ಟುಕೊಂಡು ಅವರು ಕೊಟ್ಟಂತಹ ಕರ್ತವ್ಯವನ್ನು ಚೆನ್ನಾಗಿ ನಡೆಸುವಂಥದ್ದು, ಅವರ ಹೆಸರಿನಲ್ಲಿ ಮಾಡಬೇಕಾದಂತಹ ವಾರ್ಷಿಕ ಶ್ರಾದ್ದ ಅಥವಾ ಕ್ಷೇತ್ರ ಶ್ರಾದ್ದ ಅಥವಾ ಹಿರಿಯರು ಯಾರಾದರೂ ಬಂದಾಗ ಅವರ ನೆನಪಿನಲ್ಲಿ ಮಾಡುವಂಥದ್ದು ಅಥವಾ ಸಂಸ್ಕಾರಗಳಲ್ಲಿ ನಡೆಸುವ ನಾಂದಿ ಶ್ರಾದ್ದಾದಿಗಳು, ಇದು ಪಿತೃಯಜ್ಞ. ಅದರ ಜೊತೆಗೆ ಅನನಿತ್ಯ ತರ್ಪಣವು ಇತ್ಯಾದಿ ಸೇರುತ್ತೆ. ಅದರ ಜೊತೆಗೆ ನೃಯಜ್ಞ, ಮನೆಗೆ ಬಂದ ಯಾವುದಾದ್ರೂ ಅತಿಥಿಗಳಿಗೆ ಆಹಾರವನ್ನು ಒದಗಿಸುವಂಥದ್ದು ಬ್ರಹ್ಮಯಜ್ಞ, ಈ ಶಾಸ್ತ್ರದ ಅಧ್ಯಯನ. ಕನಿಷ್ಠ ಪಕ್ಷ ನಮಗೆ ನೇರ ವೇದವನ್ನೇ ಓದಲಿಕ್ಕೆ ಆಗಿಲ್ಲ ಅಂತನ್ನುವ ಸ್ಥಿತಿ ಇದ್ದಾಗಲೂ ಅದೇನು ಬಿಟ್ಟು ಹೋಗಿಲ್ಲ. ನಾವು ಮಹಾಭಾರತ, ರಾಮಾಯಣ, ಪುರಾಣ, ಕನಿಷ್ಠ ಪಕ್ಷ ನಮ್ಮ ಮನೆಯಲ್ಲಿ ಒಳ್ಳೆಯ ದೇವರ ಚಿಂತನೆ ನಡೆಸುವ ಯಾವುದೇ ಥರದ ಪ್ರಕ್ರಿಯೆ ಆದರೂ ಅದು ಹೊಸತನ್ನು ತಿಳಿಯುವ, ಮತ್ತಷ್ಟು ಮನನ ಮಾಡುವ, ಚಿಂತಿಸಿ ಅದರಿಂದಾಗಿ ಏನೋ ಒಂದನ್ನು ಅರಿತೆ, ಉಪಾಸನೆಯಲ್ಲಿ ನಾನು ಹೆಚ್ಚು ಬೆಳೆದೆ, ನಿನ್ನೆಗಿಂತ ಇವತ್ತೇನೋ ಒಂದು ಅಂಶವನ್ನು ಹೊಸತು ಕಲಿತೆ ಅಂತ ಬಂದರೆ ಅದು ಬ್ರಹ್ಮಯಜ್ಞ ಅಂತ ಲೆಕ್ಕ. ಅಂತಹ ಯಜ್ಞವನ್ನು ನಡೆಸದೆ ಹೋದ ಅಂದರೆ ಅವನು ಮಹಾಪಾತಕಿ ಅಂತ ಅನ್ನಿಸಿಕೊಳ್ತಾನೆ.